ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನು ಒಬ್ಬ ನಿವೃತ್ತ ಶಿಕ್ಷಕ, ಕಾರ್ಯಾರ್ಥಿಯಾಗಿ ಇವತ್ತು ನಾನು ಬೆಂಗಳೂರಿಗೆ AG ಆಫೀಸಿಗೆ ಬಂದಿದ್ದೆ. AG ಆಫೀಸಿಗೆ ಬಂದಿದ್ದೆ. ಇಲ್ಲಿ ದೇವರಾಜ ಅರಸು ಸರ್ಕಲ್ನಲ್ಲಿ ಒಂದು ಫುಟ್ಪಾತ್ನಲ್ಲಿ ಜನ ಇವತ್ತು ನೋಡಿ, ಈ ಥರ ಜನ ಬಹುಶಃ ಇವರೆಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಕಾಣಿಸುತ್ತೆ. ಆಫೀಸ್ ಕಾರ್ಯಾರ್ಥಿಗೆ ಬಂದಿದ್ದು, ಅಲ್ಲಿಂದ ಬಂದು ಇಲ್ಲಿ ಊಟ ನೋಡಿ, ಊಟದ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ. ಫುಟ್ಪಾತ್ನಲ್ಲಿ ನಡೀತಾ ಇರ್ತಕ್ಕಂಥ ಊಟದ ವ್ಯವಸ್ಥೆ. ಇವರೆಲ್ಲ ಮೋಸ್ಟ್ಲಿ ನಾನು ಕಂಡಂಗೆ ಅಧಿಕಾರಿಗಳಿರಬೇಕು. ಅಲ್ಲಿ ಅಧಿಕಾರಿ ಆಫೀಸ್ಗಳಲ್ಲಿ ಒಳ್ಳೆ ಕ್ಯಾಂಟೀನ್ಗಳು ಅಥವಾ ಸುಲಭ ಬೆಲೆಯಲ್ಲಿ ಸಿಗುವಂತೆ ಶುಚಿತ್ವ ಇಲ್ಲದೇ ಈ ಥರ ನಾವು ಆಹಾರವನ್ನು ತಿನ್ನುವಂಥ ಪರಿಸ್ಥಿತಿ ನಮಗೆ ನೋಡಿ. ಈಗ ಇಲ್ಲಿ ಎಷ್ಟು ಜನ ತಿಂತಾ ಇದ್ದಾರೆ. ಇದು ಫುಟ್ಪಾತ್. ಇದು ಅಂದ್ರೇನು? ಫುಟ್ಪಾತ್ ಅಂದರೆ ಜನ ಓಡಾಡುವಂಥ ರಸ್ತೆ ಒಳಗೆ ನೋಡಿ, ಇಲ್ಲಿ ಈ ಏನು ಕ್ಯಾಂಟೀನ್ಗಳು ನಡೀತಾ ಇದೆ ನೋಡಿ. ಫುಟ್ಪಾತ್ ರಸ್ತೆ ಒಳಗಡೆ ಯಾರೋ ಒಬ್ಬರು ನೋಡಿ ಅಂಗಡಿ ಒಳಗಡೆ, ಇದು ಕಾರ್ನೊಳಗಡೆ ಒಂದು ವ್ಯಾಪಾರ ವ್ಯವಸ್ಥೆ ನಡೀತಾ ಇದೆ. ಇವ್ರಿಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಒಂದು ಕಾರ್ ನಿಲ್ಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದು ನಾನು ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೋಡಿ, ಜನಗಳು ಪಾಪ ಇವ್ರಿಗೆ ಸರಿಯಾಗಿ ವ್ಯವಸ್ಥೆ ಆಗಿರುವಂತಹ ಹೋಟೆಲ್ಗಳು, ಕಡಿಮೆ ದರದಲ್ಲಿ ಸಿಗುವಂತಹ ಕ್ಯಾಂಟೀನ್ಗಳು ಅವರವರ ಸರ್ಕಾರಿ ಆಫೀಸ್ಗಳಲ್ಲಿ ಇದ್ದಿದ್ರೆ ಬಹುಶಃ ಹಿಂಗೆ ಜನ ಈ ಥರ ಬಂದು ಇಲ್ಲಿ ನಿಂತ್ಕೊಂಡು ಫುಟ್ಪಾತ್ನಲ್ಲಿ ಊಟ ಮಾಡ್ತಿರ್ಲಿಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಇದು ಬೆಂಗಳೂರಿನ ದೇವರಾಜ ಅರಸು ಸರ್ಕಲ್ ಅಂತ ಇರಬೇಕು ಅಂತ ಕಾಣಿಸ್ತದೆ. AG ಆಫೀಸ್ ಇದೆ ಇಲ್ಲಿ. AG ಆಫೀಸ್ಗೆ ನಾನು ಒಂದು ಕಾರ್ಯಾರ್ಥಿಯಾಗಿ ಬಂದಿದ್ದೀನಿ. ಪಾಪ ಪಬ್ಲಿಕ್ಸ್ ಯಾವ ಥರ ಊಟ ಮಾಡ್ತಾಯಿದ್ದಾರೆ ಅನ್ನೋದನ್ನು ದಯಮಾಡಿ ನೋಡಿ. ಇದು ಇಲ್ಲಿ ನಾವು ನಿಜವಾಗ್ಲೂ ಆರೋಗ್ಯ ಸ್ಥಿತಿ, ನಮ್ಮ ಜನಗಳ ಆರೋಗ್ಯ ಸ್ಥಿತಿ ಹದಗೆಡೋದ್ರಲ್ಲಿ ಎರಡು ಮಾತಿಲ್ಲ. ಸೊ ಶುಚಿತ್ವ ಇಲ್ಲ, ಶುಚಿತ್ವ ಕಾಪಾಡುವಂಥ ವ್ಯವಸ್ಥೆ ಆಗಬೇಕು. ಅದು ನನ್ನ ಉದ್ದೇಶ. ದಯಮಾಡಿ ಸಾರ್ವಜನಿಕರು ಮತ್ತು ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು.